ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ಯಜ್ಞ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡೋ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ನಿನ್ನಲ್ಲೇ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಿಕರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಅವರು ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ ಚಿಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯನ್ನು ಸೇರಿ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬ್ಯರ ದೇವರೇ, ಕಿವಿಗಳು ಅನ್ನುತ್ತಾರೆ. ದೇವರೇ, ನಮಗೆ ಗುರಾಣಿಯಾಗಿರುವವನನ್ನು ನೋಡು, ನಿನ್ನ ಅಭಿಷಿಕ್ತನ ಮುಖವನ್ನು ಕಟಾಕ್ಷಿಸು. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಹೊಸ್ತಿಲಲ್ಲಿ ಬಿದ್ದುಕೊಂಡಿರುವುದೇ ಲೇಸು. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವವನು. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸಿದ್ದಾನೋ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯನು ಧನ್ಯನು. ಹಾಲೆಲುಯಾ, ಆಮೆನ್. ನಿಮಗೆ ಸ್ತೋತ್ರ 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 ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ. ನನ್ನ ಮನವೇ ನೀನು, ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು, ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಭ್ರಮೆ ಬೇಡ, ಭಯಪಡಬೇಡ, ಎಂದೆಂದು ಆತ ನಿನ್ನ ಜೊತೆಗಿರುವ. ತನ್ನ ಧರ್ಮದ ಬಲಂಗೆಯ ನೀಡಿಯಾತ ಸದಾ ನಿನ್ನ ಸಹಾಯಕ್ಕಿರುವನು. ನನ್ನ ಮನವೇ ನೀನು, ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು, ನನ್ನ ಮನವೇ ನೀನು, ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ
ನಿನ್ನ ಜೊತೆಗಿರುವ ಆತನ ದೊನ್ನೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವರು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನಿನ್ನೆಲ್ಲ ರೋಗ ಬಾಧೆಯಿಂದ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸಮಸ್ತ ರೋಗ ಬಾಧೆಯಿಂದ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ನಿನ್ನನ್ನು ಕಾಯುವನು. ನಿನ್ನ ರೋಗ ಎಲ್ಲ ವಾಸಿ ಮಾಡುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಸದಾ ನಿನ್ನನ್ನು ಕಾಯುವನು. ಯೇಸುವೇ, ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಧನ್ಯವಾದದಿ ಸ್ತುತಿ ಹಾಡುವೆ, ಓ ಯೇಸು ನನ್ನ ದೇವರೇ.
ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನಂದೇವರೇ ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ ಧನ್ಯವಾದ ಸ್ತುತಿ ನಿನಗೆ ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ ಧನ್ಯವಾದ ಸ್ತುತಿ ನಿನಗೆ ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನಂದೇವರೇ ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನಂದೇವರೇ ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ ನೀನೇ ಸತ್ಯ ಜೀವ ದೇವರೇ ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ ನೀನೇ ಸತ್ಯ ಜೀವ ದೇವರೇ ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನಂದೇವರೇ ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನಂದೇವರೇ ಉಪಕಾರ ಬಾಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ ಕೋಟಿ ಕೋಟಿ ಸ್ತುತಿ ನಿನಗೆ ಕೋಟಿ ಕೋಟಿ ಸ್ತುತಿ ನಿನಗೆ
ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಲೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಉನ್ನತ
ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ವಂದನೆ ಯೇಸುವೆ, ಆರಾಧನೆ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ ಕರ್ತನಾದ ತಂದೆಯೇ, ಇವತ್ತಿನ ವಾಕ್ಯವನ್ನು ಕೇಳಲು ಬೇಕಾದ ಕೃಪೆಯನ್ನು ಜ್ಞಾನವನ್ನು ಬೇಡುತ್ತೇವೆ. ನಮ್ಮ ಹೃದಯಗಳನ್ನು ಮನಸ್ಸನ್ನು ತೆರೆದು ನಿಮ್ಮ ವಾಕ್ಯವನ್ನು ಆಲಿಸಿ ಅದರ ಪ್ರಕಾರ ಜೀವಿಸಲು ಬೇಕಾದ ಕೃಪೆಯನ್ನು ಪವಿತ್ರಾತ್ಮರ ಬಲವನ್ನು ಕರುಣಿಸಿರಿ ತಂದೆಯೇ. ಆಮೆನ್. ಯೇಸುವಿನ ನಾಮದಲ್ಲಿ. ಕಳೆದ ವಾರ ನಾನು ಹೇಳಿದ್ದು ಯಾರಿಗೆಲ್ಲ ನೆನಪಿದೆ? ನಾವು ಕೀರ್ತನೆ 142 ವಾಕ್ಯ 7 ಕೇಳಿದ್ದೆವು. ಇಲ್ಲಿ ವಾಕ್ಯವು ಹೇಳುತ್ತದೆ ಸೆರೆಯಲ್ಲಿರುವ ಪ್ರಾಣದ ಬಗ್ಗೆ. ಆ ಪ್ರಾಣದ ಕೂಗು, ಈ ಸೆರೆಯಿಂದ, ಕಾರಾಗೃಹದಿಂದ ಯಾರು ನನ್ನನ್ನು ಬಿಡುಗಡೆಗೊಳಿಸುವರು? ನಿಮ್ಮಲ್ಲಿ ಎಷ್ಟು ಜನರು ಮನೆಗೆ ಹಿಂತಿರುಗಿ ಹೋದ ಮೇಲೆ ಮತ್ತೆ ಈ ವಾಕ್ಯವನ್ನು ಕೇಳುತ್ತೀರಿ, ಅಥವಾ ನೀವು ಬರೆದುದನ್ನು ಮನನ ಮಾಡುತ್ತೀರಿ? ಹೌದು, ನಾವು ಮಾಡುತ್ತಿದ್ದೆವು. ಮನುಷ್ಯನ ಪ್ರಾಣವು, ಹೌದು, ನಾವು ಮಾತಾಡುತ್ತಿದ್ದೆವು ಮನುಷ್ಯನ ಪ್ರಾಣವು ಯಾಕೆ ಮುಖ್ಯವಾಗಿದೆ ಎಂದು. ಸರಿಯಲ್ಲವೇ? ಅದು ಹೇಗೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ? ಅದು ಹೇಗೆ ನಿಯಂತ್ರಿಸುತ್ತದೆ? ನಿಮ್ಮ ದೇಹದ ಪಂಚೇಂದ್ರಿಯಗಳು ಪ್ರಪಂಚದಿಂದ ಕೇಳಿ ನೋಡಿ ಅರಿತು ನಿಮ್ಮ ಪ್ರಾಣಕ್ಕೆ ರವಾನಿಸಿದನ್ನು ನೀವು ನಿಮ್ಮ ಪ್ರಾಣವನ್ನು ನಿಯಂತ್ರಿಸದೇ ಇದ್ದರೆ ಅದು ನಿಮ್ಮ ಇಡೀ ಜೀವವನ್ನು ಭ್ರಷ್ಟಗೊಳಿಸುತ್ತದೆ. ಹಲ್ಲೆಲೂಯಾ. ಲೂಕನ ಸುವಾರ್ತೆ ಅಧ್ಯಾಯ 10 ವಾಕ್ಯ 30. ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನ ಬೆಟ್ಟದ ಪ್ರದೇಶದಿಂದ ಇಳಿದು ಯೆರಿಕೋ ಎಂಬ ಊರಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿಬಿದ್ದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. ಆಗ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ಓರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ಓರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನು ಬಿದ್ದಿದ್ದ ಸ್ಥಳಕ್ಕೆ ಬಂದಾಗ ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಗಾಯವನ್ನು ಕಟ್ಟಿ ತನ್ನ ಸ್ವಂತ ವಾಹನ ಪಶುವಿನ ಮೇಲೆ ಹತ್ತಿಸಿಕೊಂಡು
ಛತ್ರ ಕರೆದುಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಒಬ್ಬ ಮನುಷ್ಯನ ಬಗ್ಗೆ. ಯೇಸು ಇಲ್ಲಿ ಹೇಳುವುದು ಒಬ್ಬ ಮನುಷ್ಯನ ಬಗ್ಗೆ. ಆ ಒಬ್ಬ ಮನುಷ್ಯನು ಯಾರೂ ಆಗಿರಬಹುದು, ಸರಿಯಲ್ಲವೇ? ಹೌದು, ಆ ಒಬ್ಬ ಮನುಷ್ಯನು ಯಾರೂ ಆಗಿರಬಹುದು. ದೇವರ ವಾಕ್ಯ ಹೇಳುತ್ತದೆ ಅವನು ಯೆರೂಸಲೇಮಿನಿಂದ ಪ್ರಯಾಣ ಮಾಡುತ್ತಿದ್ದ. ಆ ದಾರಿಯಲ್ಲಿ ಹೋಗುತ್ತಾ ಇರುವಾಗ ಏನಾಯಿತು? ಕಳ್ಳರ ಕೈಯಲ್ಲಿ ಸಿಕ್ಕಿಕೊಂಡನು. ಕಳ್ಳರು ಏನು ಮಾಡುತ್ತಾರೆ? ಅವರು ಅವನನ್ನು ಹರಿದು ಸುಲಿಗೆ ಮಾಡಿದರು. ಮತ್ತು ಮುಂದುವರಿಸಿ ಹೇಳುತ್ತದೆ ಅವನನ್ನು ಗಾಯಗೊಳಿಸಿದರು, ಸರಿಯಲ್ಲವೇ? ಯೋಸೇಫನ ಅಣ್ಣಂದಿರು ಅವನಿಗೆ ಏನು ಮಾಡಿದರು? ಅವರು ಅವನ ತಂದೆಯು ನೀಡಿದ ಮೇಲಂಗಿಯನ್ನು ಹರಿದರು. ನಂತರ ಅವರು ಅವನನ್ನು ಗಾಯಗೊಳಿಸಿ ಹಳ್ಳಕ್ಕೆ ಹಾಕಿದರು, ಸರಿಯಲ್ಲವೇ? ಈ ಒಬ್ಬ ಮನುಷ್ಯನು ತನ್ನ ಪ್ರಯಾಣದಲ್ಲಿರುವಾಗ ಕಳ್ಳರ ಕೈಗೆ ಸಿಕ್ಕಿಬಿದ್ದನು. ಮತ್ತು ದೇವರ ವಾಕ್ಯ ಹೇಳುತ್ತದೆ ಅವರು ಅವನ ವಸ್ತ್ರವನ್ನು ಹರಿದು ಹಾಕಿದರು. ಯೆಹೋವನ ಅಧ್ಯಾಯ 10 ಹೇಳುತ್ತದೆ, ಕಳ್ಳನಾದರೋ ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಮತ್ತು ನಾಶ ಮಾಡುವುದಕ್ಕೂ ಬರುತ್ತಾನೆ. ಕಳ್ಳನ ಮುಖ್ಯವಾದ ಉದ್ದೇಶ ಕದಿಯುವುದು, ಕೊಲ್ಲುವುದು ಮತ್ತು ನಾಶ ಮಾಡುವುದು. ನಿಮ್ಮ ಜೀವನದ ಪ್ರಯಾಣದಲ್ಲೂ ಬಂದ ಕೆಲವು ಕಳ್ಳರನ್ನು ನೀವು ಮುಖಾಮುಖಿಯಾಗಿದ್ದೀರಿ. ನಿಮ್ಮ ತಾಯಿಯ ಗರ್ಭದಲ್ಲಿ ನೀವು ರೂಪುಗೊಳ್ಳುವಾಗಿನಿಂದ ಕಳ್ಳನು ನಿಮ್ಮಲ್ಲಿ ಕೆಲಸ ಮಾಡುತ್ತಿರುತ್ತಾನೆ. ನಿಮ್ಮಿಂದ ಕೆಲವು ವಿಷಯಗಳನ್ನು ಹರಿಯಲು, ನಿಮ್ಮಿಂದ ಕದಿಯಲು, ನಿಮ್ಮನ್ನು ಗಾಯಗೊಳಿಸಲು. ಆಮೆನ್. ದೇವರ ವಾಕ್ಯ ಹೇಳುತ್ತದೆ ಅವನ ಬಟ್ಟೆ ಬರೆಯನ್ನು ಹರಿದರು, ಅವನನ್ನು ಗಾಯಗೊಳಿಸಿ ಅವನನ್ನು ಬಿಟ್ಟು ಹೋದರು, ಅವನನ್ನು ಅರೆಜೀವವನ್ನಾಗಿ ಮಾಡಿ ಹೋದರು. ಕಳ್ಳರು ಅವರ ಕೆಲಸವನ್ನು ಮಾಡಿದರು. ಅವನ ವಸ್ತ್ರಗಳನ್ನು ಹರಿದರು, ಗಾಯಗೊಳಿಸಿದರು ಮತ್ತು ಅರೆಜೀವ ಮಾಡಿ ಬಿಟ್ಟು ಹೋದರು. ಜನರ ಜೀವನದಲ್ಲಿ ಹೀಗೆ ಮಾಡುವುದೇ ಸೈತಾನನಾದ ವೈರಿಯ ಮುಖ್ಯ ಉದ್ದೇಶವಾಗಿದೆ. ಅವನು ನಿಮ್ಮನ್ನು ಹರಿದು ಗಾಯಗೊಳಿಸಿ ಅರ್ಧ ಸತ್ತಂತೆ ಮಾಡಿ ಮಾರ್ಗದ ಬದಿಯಲ್ಲಿ ಬಿಟ್ಟು ಹೋಗುತ್ತಾನೆ, ಸರಿಯಲ್ಲವೇ? ವೈರಿಯ ಪ್ರತಿಯೊಂದು ಪ್ರಯತ್ನವು, ವೈರಿ ಉಪಯೋಗಿಸುವ ಪ್ರತಿಯೊಂದು ಮನುಷ್ಯನು ನಿಮ್ಮ ಸಮೀಪಕ್ಕೆ ಬರುವುದು, ನಿಮ್ಮ ಜೊತೆ ಕಾರ್ಯನಿರ್ವಹಿಸುವುದು, ನಿಮ್ಮಿಂದ ಕೆಲವನ್ನು ಹರಿದುಕೊಳ್ಳಲು ಮತ್ತು ಗಾಯಗೊಳಿಸಿ ನೀವು ಅರೆಜೀವವಾಗಿ ದಾರಿ ಬದಿಯಲ್ಲಿ ಬಿದ್ದುಕೊಂಡಿರಲು. ನೀವು ಆ ಮನುಷ್ಯನನ್ನು ಪರಿಶೀಲಿಸಿದರೆ ಅವನು ಅಲ್ಲಿ ಅರ್ಧ ಜೀವವಾಗಿ ಬಿದ್ದಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ ಅವನಿಗೆ ಅವನನ್ನೇ ಸಂಭಾಳಿಸಲು ಅಥವಾ ನಿಭಾಯಿಸಲು ಅಸಾಧ್ಯವಾಗಿದೆ. ಅವನು ಆ ಗಾಯಗೊಂಡ ಸ್ಥಳದಿಂದ ಅವನಾಗಿ ಏಳುವ ಪರಿಸ್ಥಿತಿಯಲ್ಲಿ ಇಲ್ಲ. ವೈರಿಯ ಪ್ರತಿಯೊಂದು ಕಾರ್ಯ, ಉದ್ದೇಶ ನಿಮ್ಮನ್ನು ದಾರಿ ಬದಿಯಲ್ಲಿ ಗಾಯಗೊಂಡು ಬಿದ್ದಿರಬೇಕೆಂದು. ನೀವು ಅನೇಕ ಜನರನ್ನು ನೋಡಿರಬಹುದು, ಕಾರ್ಯನಿರ್ವಹಿಸುವುದು, ಉದ್ಯೋಗ ಮಾಡುವುದು, ಅನೇಕ ಕೆಲಸಗಳನ್ನು ಮಾಡುವುದು. ಆದರೆ ಅವರ ಪ್ರಾಣವು ಗಾಯಗೊಂಡು ಒಂದು ಕಡೆ ಬಿದ್ದಿರುತ್ತದೆ, ದಾರಿ ಬದಿಯಲ್ಲಿ. ಜನರು ತುಂಬಾ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇರಬಹುದು, ಪಾರ್ಟಿಗಳನ್ನು ಮಾಡುವುದು, ಪ್ರಯಾಣಗಳನ್ನು ಮಾಡುವುದು, ಹೌದು. ಆದರೆ ಅವರ ಪ್ರಾಣವು ಗಾಯಗೊಂಡು ಕಳ್ಳರು ಅವರನ್ನು
ಗಾಯಗೊಳಿಸಿದ ಸ್ಥಳದಲ್ಲಿ ಬಿದ್ದುಕೊಂಡಿರುತ್ತದೆ. ಆಮೆನ್. ನೀವು ಅನೇಕ ಜನರನ್ನು ನೋಡಿರಬಹುದು, ನಿಷ್ಕ್ರಿಯವಾಗಿರುವವರನ್ನು, ಬದಲಾದ ನಡವಳಿಕೆ ಇರುವವರನ್ನು, ತುಂಬ ಭಾವುಕರಾಗಿರುವವರನ್ನು. ಮತ್ತು ನೀವು ಭಾವಿಸಬಹುದು, ಈ ಜನರಿಗೆ ಬಿಡುಗಡೆ ಬೇಕೆಂದು. ಆದರೆ ಅವರನ್ನು ಜಾಗ್ರತೆಯಾಗಿ ಪರಿಶೀಲಿಸಿದರೆ ಕಳ್ಳನು ಏನು ಮಾಡುತ್ತಾನೆ? ಅವನು ನಿಮ್ಮ ವಸ್ತ್ರಗಳನ್ನು ಹರಿದು ಅರೆಜೀವ ಮಾಡಿ ಬಿಟ್ಟು ಹೋಗುತ್ತಾನೆ. ಸರಿಯಲ್ಲವೇ? ಕಳ್ಳನು ಅವನ ಕೆಲಸ ಮಾಡಿ ಅವನನ್ನು ಬಿಟ್ಟು ಹೋಗಿದ್ದಾನೆ, ಅವನನ್ನು ಅರ್ಧ ಜೀವ ಮಾಡಿ. ಆದರೆ ಅನೇಕ ಸಲ ಜನರು ಭಾವಿಸುತ್ತಾರೆ, ಆ ಸಮಸ್ಯೆಗಳನ್ನು ಬಿಡುಗಡೆಯ ಪ್ರಾರ್ಥನೆಯ ಮುಖಾಂತರ ಪರಿಹರಿಸಿಕೊಳ್ಳಲು. ಆ ದುರಾತ್ಮವು ತನ್ನ ಕೆಲಸ ಮಾಡಿ ಹೋಗಿದೆ. ಆದರೆ ಗಾಯಗೊಂಡ ಪ್ರಾಣವು ಅರೆಜೀವವಾಗಿ. ಕೆಲವೊಮ್ಮೆ ಆ ದುರಾತ್ಮ ಅಲ್ಲೇ ಇರಬೇಕಾಗಿಲ್ಲ, ಆದರೆ ಅದು ಮಾಡಿದ ಗಾಯಗಳಿರುತ್ತವೆ. ಆದುದರಿಂದ ಅವುಗಳಿಗೆ ಬೇಕಾದಾಗ ಬಂದು ಆ ಮನುಷ್ಯನಲ್ಲಿ ವಾಸಿಸಲು, ಅವುಗಳ ಕುಶಲತೆಯಿಂದ ಆ ಮನುಷ್ಯನ ಭಾವನೆಗಳನ್ನು ಕೆರಳಿಸಿ ಅವನನ್ನು ಬಂದಿಯಾಗಿಸಿ ಕಾರಾಗೃಹದಲ್ಲಿಡುತ್ತದೆ. ಸರಿಯಲ್ಲವೇ? ಹೌದು. ಅನೇಕ ಸಲ ಜನರು ತಾವು ಹೋರಾಡುವ ಸಮಸ್ಯೆಗಳಿಗೆ ತ್ವರಿತವಾದ ಪರಿಹಾರವು ಬೇಕೆಂದು ಬಯಸುತ್ತಾರೆ ಮತ್ತು ಭಾವಿಸುತ್ತಾರೆ, ಬಿಡುಗಡೆಯ ಪ್ರಾರ್ಥನೆಯು ಅವರಿಗೆ ವಿಮೋಚನೆಯನ್ನು ನೀಡಿ ಅವರನ್ನು ಸ್ವತಂತ್ರರನ್ನಾಗಿಸುತ್ತದೆಂದು. ಆದರೆ ವಾಸ್ತವವಾಗಿ ಹೇಳುವುದಾದರೆ ಆ ಆತ್ಮಕ್ಕೆ ಬೇಕು ಗುಣ ಹೊಂದುವಿಕೆ. ನಾವು ದೈಹಿಕವಾಗಿ ಗಾಯಗೊಂಡ ಮನುಷ್ಯನನ್ನು ನೋಡಿದರೆ ಅವನ ಆ ಗಾಯಕ್ಕೆ ಆರೈಕೆ ಮಾಡಿದರೆ ಅದು ಗುಣ ಹೊಂದುತ್ತದೆ. ಆದರೆ ಒಂದು ವೇಳೆ ಆ ಗಾಯಕ್ಕೆ ಸೋಂಕು ತಗಲಿದರೆ ಮೊದಲು ಆ ಸೋಂಕನ್ನು ಗುಣಪಡಿಸಿ ಮತ್ತು ಆ ಗಾಯಕ್ಕೆ ಆರೈಕೆ ಮಾಡಬೇಕಾಗುತ್ತದೆ. ಆಮೆನ್. ಪ್ರಾಣದ ಗಾಯಗಳನ್ನು ಸಹ ಇದೇ ರೀತಿ ಉಪಚರಿಸಬೇಕಾಗುತ್ತದೆ. ಆ ಘಟನೆಯಿಂದ ಅದು ಜನರನ್ನು ಬಂದಿಯಾಗಿಸುತ್ತದೆ. ಎಲ್ಲಿ ಮತ್ತು ಯಾವಾಗ ಆ ಘಟನೆಯು ಜರುಗಿತು ಅದೇ ಸ್ಥಳದಲ್ಲಿ ಬಂದಿಯಾಗಿಸುತ್ತದೆ. ಒಂದು ವೇಳೆ ಅದು ನೀವು ನಿಮ್ಮ ಅಮ್ಮನ ಗರ್ಭದಲ್ಲಿರುವಾಗ ಘಟಿಸಿರಬಹುದು. ನಿಮ್ಮ ತಾಯಿಗೆ ಮಗುವು ಬೇಡವಾಗಿರಬಹುದು, ಅಥವಾ ಆಕೆಯು ಗರ್ಭಧಾರಣೆಗೆ ತಯಾರಾಗಿರಲಿಕ್ಕಿಲ್ಲ. ಆಕೆಗೆ ಉದ್ಯೋಗ ಮಾಡಬೇಕು. ಆದರೆ ಅಕಸ್ಮಾತ್ತಾಗಿ ಆಕೆಗೆ ತಿಳಿಯಿತು ಆಕೆಯು ಗರ್ಭಧರಿಸಿದ್ದಾಳೆಂದು. ಹೌದು, ಆದುದರಿಂದ ತಾಯಿಯ ಗರ್ಭದಿಂದಲೇ ಗಾಯಗಳು ಉಂಟಾಗಲು ಸಾಧ್ಯ. ಅಥವಾ ತಾಯಿಯು ತನ್ನದೇ ಹೋರಾಟದಲ್ಲಿರಬಹುದು. ಆಕೆಗೆ ಬೇಜವಾಬ್ದಾರಿಯ ಗಂಡನಿರಬಹುದು. ಆಕೆಯನ್ನು ಸಂಭಾಳಿಸದ, ರಕ್ಷಣೆಯನ್ನು ನೀಡದ, ಆಕೆಯ ಅಗತ್ಯಗಳನ್ನು ಪೂರೈಸದ. ಹೌದು, ಆಕೆಗೆ ಆಕೆಯದೇ ನೋವು ಮತ್ತು ಹೋರಾಟಗಳಿರಬಹುದು. ಸರಿಯಲ್ಲವೇ? ಆ ಒಬ್ಬ ಮನುಷ್ಯನು ನಮ್ಮಲ್ಲಿ ಯಾರೂ ಆಗಿರಬಹುದು. ಗಾಯಗೊಂಡು ದಾರಿ ಬದಿಯಲ್ಲಿ ಬಿದ್ದುಕೊಂಡಿರುವವರು ಅವರ ಜೀವನದ ಪ್ರಯಾಣದಲ್ಲಿ. ಆಮೆನ್. ಕೀರ್ತನೆ 142 ವಾಕ್ಯ 4 ಕೊನೆಯ ಭಾಗದಲ್ಲಿ ಹೇಳುತ್ತದೆ, ಆಶ್ರಯವು ನಾಶವಾಯಿತು, ನನ್ನ ಪ್ರಾಣಕ್ಕೆ ಹಿತಚಿಂತಕರು ಒಬ್ಬರೂ ಇಲ್ಲ. ಹೌದು, ಆಶ್ರಯವು ನಾಶವಾಯಿತು, ನನ್ನ ಪ್ರಾಣಕ್ಕೆ
ಹಿತಚಿಂತಕರು ಒಬ್ಬರೂ ಇಲ್ಲ. ನೀವು ಬಯಸುತ್ತೀರಿ ಜನರು ನಿಮ್ಮನ್ನು ನೋಡಿಕೊಳ್ಳಬೇಕೆಂದು. ಜವಾಬ್ದಾರಿ ಇಲ್ಲದ ತಂದೆ ತಾಯಿ ನಿಮಗಿರಬಹುದು. ತಂದೆ ಅಥವಾ ತಾಯಿ ನಿಮ್ಮ ಬಗ್ಗೆ ಅವರಿಗೆ ಯಾವುದೇ ಜವಾಬ್ದಾರಿ ಇಲ್ಲದಿರಬಹುದು. ಜೀವನದಲ್ಲಿ ಎದ್ದೇಳುವ ಸಂದರ್ಭಗಳಲ್ಲಿ ನಿಮ್ಮ ಅಗತ್ಯಕ್ಕೆ ಅವರು ಇಲ್ಲದಿರಬಹುದು. ಅವರು ಅವರದೇ ಹೋರಾಟಗಳಲ್ಲಿ, ನೋವುಗಳಲ್ಲಿ, ದಾರಿ ಬದಿಯಲ್ಲಿ ಬಿದ್ದುಕೊಂಡಿರಬಹುದು. ಆದರೆ ಅವರು ತಮ್ಮ ಮಕ್ಕಳ ಅಗತ್ಯಕ್ಕೆ ಸಿಗದವರು, ಸರಿಯಲ್ಲವೇ? ನೀವು ನಿರೀಕ್ಷಿಸ್ತೀರಿ ಜನರು ನಿಮ್ಮನ್ನು ನೋಡಿಕೊಳ್ಳಬೇಕೆಂದು. ಕೀರ್ತನಗಾರನು ಹೇಳುತ್ತಾನೆ, ನನ್ನ ಪ್ರಾಣಕ್ಕೆ ಹಿತಚಿಂತಕರು ಒಬ್ಬರೂ ಇಲ್ಲ. ಹೌದು, ನೀವು ನಿಮ್ಮ ಹಿರಿಯರು ನಿಮ್ಮನ್ನು ನೋಡಿಕೊಳ್ಳಬೇಕೆಂದು, ನಿಮ್ಮ ಭಾವನೆಗಳಿಗೆ ಸ್ಪಂದಿಸಬೇಕೆಂದು, ಭಾವನಾತ್ಮಕವಾಗಿ ಹಾಗೂ ದೈಹಿಕವಾಗಿ ನಿಮಗೆ ಸಹಾಯ ಮಾಡಬೇಕೆಂದು. ಆದರೆ ಅವರ್ಯಾರೂ ನಿಮಗೆ ಸಹಾಯ ಮಾಡುವುದಿಲ್ಲ. ಯಾಕೆಂದರೆ ಅವರು ಅವರದೇ ಸಮಸ್ಯೆಗಳಲ್ಲಿ, ತೊಂದರೆಗಳಲ್ಲಿ ಸಿಲುಕಿಕೊಂಡಿರುತ್ತಾರೆ. ಅವರದೇ ಗಾಯಗಳಲ್ಲಿ ಹೋರಾಡಿಕೊಂಡಿರುತ್ತಾರೆ. ಅಥವಾ ನಿಮ್ಮನ್ನು ಯಾರದೋ ಕೈ ಕೆಳಗೆ ನೋಡಿಕೊಳ್ಳಲು ಬಿಟ್ಟಿರಬಹುದು. ಹೌದಲ್ಲವೇ? ಆಮೆನ್. ನಿಮ್ಮ ಪ್ರಾಣವು ಆಶ್ರಯವನ್ನು ಕಂಡುಕೊಳ್ಳುವುದಿಲ್ಲ. ನಿಮ್ಮನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲದೆ, ಅಥವಾ ನೀವು ಯಾವುದೇ ಆಘಾತವನ್ನು ಹೊಂದಿರಬಹುದು, ಅನುಭವಿಸಲಾಗದ ನಷ್ಟವನ್ನು. ನಿಮ್ಮ ತಂದೆ ಅಥವಾ ತಾಯಿ ನೀವು ಕಳೆದುಕೊಂಡಿರಬಹುದು. ನಿಮ್ಮ ಜೀವನದಿಂದ ಅವರು ಕಾಣೆಯಾಗಿದ್ದಾರೆ. ಭಾವನಾತ್ಮಕ ಅಂತರ, ಸಾಂತ್ವನ ಹೊಂದಲು ಯಾರೂ ಇಲ್ಲ. ಅಥವಾ ನಿಷ್ಕ್ರಿಯವಾದ ಕುಟುಂಬ ಜೀವನ. ತಂದೆ ತಾಯಿ ತಮ್ಮೊಳಗೆ ಜಗಳವಾಡುತ್ತಾ ಇರುವವರು. ಅವರಿಗೆ ತಮ್ಮ ಮಕ್ಕಳಿಗೋಸ್ಕರ ಸಮಯವಿಲ್ಲದಿರುವುದು. ಅಥವಾ ತಂದೆಯ ಬೇಜವಾಬ್ದಾರಿಯಿಂದ ಕುಟುಂಬದ ಎಲ್ಲ ಭಾರವನ್ನು ತಾಯಿಯೇ ಹೊರುವುದು. ತಂದೆಯ ಬೇಜವಾಬ್ದಾರಿಯನ್ನು ಆಕೆಯೇ ಹೊತ್ತುಕೊಂಡಿರುವುದು. ಇದೆಲ್ಲವೂ ಮಗುವಿನ ಪ್ರಾಣಕ್ಕೆ ಗಾಯವನ್ನುಂಟು ಮಾಡುತ್ತದೆ ಮತ್ತು ಮಗುವು ಗಾಯಗೊಂಡು ಬೀದಿ ಬದಿಯಲ್ಲಿ ಎಲ್ಲೋ ಒಂದು ಕಡೆ ಬಿದ್ದಿರುತ್ತದೆ. ಆ ಘಟನೆಯ ಸ್ಥಳದಲ್ಲಿ ಅವರ ಆ ನೋವಲ್ಲಿ ಸಿಲುಕಿಕೊಂಡು, ಅವರ ಆತಂಕಗಳಲ್ಲಿ, ಅವರ ಭಾವನೆಗಳಲ್ಲಿ ಆ ಪ್ರಾಣವು ಅಲ್ಲಿಂದ ಮುಂದುವರಿಯಲಿಲ್ಲ. ಅವರ ದೇಹವು ಬೆಳೆದಿರಬಹುದು. ಆ ಮನುಷ್ಯನು ಕೆಲವೊಂದು ಸಂಗತಿಗಳನ್ನು ಸಾಧಿಸಿರಬಹುದು, ಮುಂದುವರಿದು ಮದುವೆ ಆಗಿರಬಹುದು. ಹೌದು, ಆದರೆ ಆ ವ್ಯಕ್ತಿಯು ಆ ಕುಟುಂಬ ಜೀವನದಲ್ಲಿ ಸಂಪೂರ್ಣವಾಗಿ ತನ್ನನ್ನೇ ತೊಡಗಿಸಿಕೊಳ್ಳಲು ಸೋತಿರಬಹುದು. ಆ ವ್ಯಕ್ತಿಯ ಪ್ರಾಣದ ಸ್ವಲ್ಪ ಭಾಗ ಛಿದ್ರಗೊಂಡು ಎಲ್ಲೋ ಬಿದ್ದುಕೊಂಡಿರುತ್ತದೆ ದಾರಿ ಬದಿಯಲ್ಲಿ, ಸರಿಯಲ್ಲವೇ? ಆದುದರಿಂದ ನೋವು, ಯಾತನೆ, ಆತಂಕಗಳು ಮನುಷ್ಯನ ಭಾವನೆಗಳನ್ನು ತಟಸ್ಥಗೊಳಿಸುತ್ತವೆ. ಅವರು ಅಲ್ಲಿದ್ದರೂ ಸಹ ಇಲ್ಲದಂತಿರುತ್ತಾರೆ, ಇದ್ದೂ ಇಲ್ಲದವರ ಹಾಗೆ. ಅಥವಾ ನಿಮ್ಮ ಹಿರಿಯವರಾದ ಒಡ ಹುಟ್ಟಿದ ಅಣ್ಣ, ಅಕ್ಕ ನಿಮ್ಮನ್ನು ನಿಂದಿಸಿ ದುರುಪಯೋಗಪಡಿಸಿರಬಹುದು. ಪ್ರತಿ ಸಲ ನಿಮ್ಮನ್ನು ಕೆಳಮಟ್ಟಕ್ಕೆ ಇಳಿಸಿರಬಹುದು. ತಮ್ಮದೇ ಬಗ್ಗೆ ಯೋಚಿಸಿ ತನಗಾಗಿ ಜೀವಿಸಿರಬಹುದು. ಸ್ವಯಂ ಕೇಂದ್ರಿತಗೊಳಿಸಿರಬಹುದು. ಅದೆಲ್ಲವೂ ನಿಮ್ಮೊಳಗೆ ಗಾಯಗಳನ್ನುಂಟು ಮಾಡಿರಬಹುದು.
ದುರುಪಯೋಗಗೊಳಿಸುವ ಹೊಡಹುಟ್ಟಿದವರು. ಸರಿಯಲ್ಲವೇ? ಯಾವಾಗಲೂ ನಿಮ್ಮನ್ನು ದುರುಪಯೋಗಪಡಿಸಿ ನಿಂದಿಸಿರುವ ನಿಮ್ಮ ಒಡಹುಟ್ಟಿದವರಿಂದ ಆದ ಗಾಯಗಳು, ಅವರ ಸ್ವರ ಮಾತುಗಳಿಂದ ನಿಮ್ಮ ಪ್ರಾಣವನ್ನು ಗಾಯಗೊಳಿಸಿರಬಹುದು. ಹಾಗೂ ಶಾಲೆಗಳಲ್ಲಿ ನಿಮ್ಮ ಸ್ನೇಹಿತರು, ಸಹಪಾಠಿಗಳು ಯಾವುದೋ ಕಾರಣಕ್ಕೆ ಲೇವಡಿ ಮಾಡಿರಬಹುದು ಮತ್ತು ಅದರ ಬಗ್ಗೆ ಅನೇಕ ಸಲ ನಿಮ್ಮನ್ನು ಅಣಕಿಸಿರಬಹುದು. ನೀವು ಜಾಗ್ರತೆ ವಹಿಸಿರುವ ಯಾವುದೇ ವಿಷಯ, ಅದು ನಿಮ್ಮ ಎತ್ತರ, ನಿಮ್ಮ ಕೂದಲು, ನಿಮ್ಮ ಹಲ್ಲುಗಳು, ಯಾವುದೇ ವಿಷಯವಾಗಿರಬಹುದು, ಅದನ್ನೇ ಗುರಿಯಾಗಿಸಿ ನೀವು ಅದರ ಬಗ್ಗೆ ಎಚ್ಚರವಾಗಿರುವಂತೆ ಮಾಡುತ್ತಾರೆ. ನಿಮಗೆ ತೊಂದರೆ ಆಗುವಂತೆ ನೋಡಿಕೊಳ್ಳುತ್ತಾರೆ ಅಥವಾ ನಿಮಗೆ ಅಡ್ಡ ಹೆಸರಿಟ್ಟು ನಿಮ್ಮ ಸುತ್ತಲೂ ಬೆದರಿಸಿ ನಿಮ್ಮನ್ನು ನೀಚರನ್ನಾಗಿ ಮಾಡುವುದು. ಹೌದು, ನಿಮ್ಮ ಸುತ್ತಲೂ ಇರುವ ಜನರಿಂದ ಆಗುವ ಗಾಯಗಳು. ಸ್ನೇಹಿತರಿಂದ, ಯಾರನ್ನು ನೀವು ಸ್ನೇಹಿತರೆಂದು ನಂಬಿದವರು, ಯಾರು ನಿಮ್ಮನ್ನು ರಕ್ಷಿಸುತ್ತಾರೆಂದು ಭಾವಿಸುತ್ತೀರಿ, ಅವರಿಂದಲೇ ಆಗುವ ಗಾಯಗಳು. ನಿಮ್ಮನ್ನು ಹಿಂದಿನಿಂದ ಚೂರಿ ಹಾಕಿ ನೋಯಿಸುವವರು, ನಂಬಿಕೆ ದ್ರೋಹ ಮಾಡಿದವರು. ಹೌದು, ಜನರಿಂದ ಆದ ಆಳವಾದ ಗಾಯಗಳು. ಸರಿಯಲ್ಲವೇ? ಆಮೇನ್. ಈ ದಿನಗಳಲ್ಲಿ ದೇವರು ಪವಿತ್ರಾತ್ಮನು ನಿಮ್ಮನ್ನು ನೆನಪುಗಳ ಮುಖಾಂತರ ಹಳೆಯ ಘಟನೆಗಳು, ಕನಸುಗಳು, ನಿಮಗೆ ತೊಂದರೆ ಕೊಡುವ ವಿಷಯಗಳಲ್ಲಿ ನಿಮ್ಮ ಹೋರಾಟ, ಆಳವಾದ ನೋವುಗಳು, ನೀವು ಸಿಲುಕಿಕೊಂಡಿರುವ ಕೆಲವು ಆಘಾತಗಳು, ಇವುಗಳ ಮುಖಾಂತರ ಹಾದು ಹೋಗುವಂತೆ ಮಾಡುತ್ತಾರೆ. ಯಾಕೆಂದರೆ ನಿಮ್ಮನ್ನು ಬಿಡುಗಡೆಗೊಳಿಸಲು. ನೀವು ಅವುಗಳನ್ನೆಲ್ಲ ಯೇಸುವಿನ ಪಾದದ ಬಳಿಗೆ ತರಬೇಕು, ನೀವು ಗುಣ ಹೊಂದಲು. ಆಮೇನ್. ಆ ಘಟನೆಗಳು, ಆ ಗಳಿಗೆಗಳು, ಆ ಜನರು, ಹೌದು, ಅವರೆಲ್ಲರನ್ನು. ಆಮೇನ್. ಅನೇಕ ಸಲ ಜನರಿಗೆ ಬಿಡುಗಡೆಯ ಅಗತ್ಯವಿರುವುದಿಲ್ಲ, ಬದಲಿಗೆ ಅವರ ಗಾಯಗೊಂಡ ಪ್ರಾಣಕ್ಕೆ ಗುಣ ಹೊಂದುವಿಕೆ ಬೇಕು. ಯಾಕೆಂದರೆ ಅವರ ಪ್ರಾಣವು ಛಿದ್ರಗೊಂಡಿದೆ, ಭಗ್ನವಾಗಿದೆ. ಬೇರೆ ಬೇರೆ ಘಟನೆಗಳಿಂದ, ಬೇರೆ ಬೇರೆ ಸ್ಥಳಗಳಲ್ಲಿ ಮತ್ತು ಬೇರೆ ಬೇರೆ ಜನರಿಂದ ಅವರು ಹಾದು ಹೋಗಿರುವ ನೋವು, ಆಘಾತ ಮತ್ತು ಆತಂಕಗಳಿಂದ ಅವರಿಗಾಗಿರುವ ನಷ್ಟ, ಕೊರತೆಗಳು. ಸರಿಯಲ್ಲವೇ? ಆಮೇನ್. ಆದುದರಿಂದ ಕಳ್ಳನು ಬಂದಿರುವ ಉದ್ದೇಶವು ನಿಮ್ಮನ್ನು ಬೆತ್ತಲೆ ಮಾಡಲು. ನಿಮ್ಮ ನೆರೆಯವರಲ್ಲಿ ಹೇಳಿ, ಕಳ್ಳನು ಬಂದಿರುವ ಉದ್ದೇಶವು ನಿಮ್ಮನ್ನು ಬೆತ್ತಲೆ ಮಾಡಲು. ಹೌದು, ನಿಮ್ಮ ಸಾಮರ್ಥ್ಯದಿಂದ, ಪ್ರತಿಮೆಯಿಂದ ಬೆತ್ತಲೆ ಮಾಡಲು, ನಿಮ್ಮ ಕೊಡುಗೆಗಳಿಂದ, ನಿಮ್ಮ ಗುರಿಯಿಂದ ದೂರ ಮಾಡಲು, ಬೆತ್ತಲೆ ಮಾಡಲು. ಸರಿಯಲ್ಲವೇ? ಹೌದು, ಕಳ್ಳನು ಬರುವುದು ಬೆತ್ತಲೆ ಮಾಡಲು. ಬೆತ್ತಲೆ ಮಾಡಲು ಯಾವುದರಿಂದ? ನಿಮ್ಮ ಪ್ರತಿಭೆ, ಸಾಮರ್ಥ್ಯ, ಕೊಡುಗೆಗಳಿಂದ. ದೇವರು ನಿಮ್ಮೊಳಗಿಟ್ಟ ಆ ಎಲ್ಲ ಆಶೀರ್ವಾದಗಳಿಂದ. ಹೌದು, ಬೀದಿ ಬದಿಯಲ್ಲಿ ಬಿದ್ದುಕೊಂಡಿರುವ ಮನುಷ್ಯನು ಯಾವುದೇ ಕಾರ್ಯವನ್ನು ಮಾಡಲು ಅಸಮರ್ಥನಾಗಿರುತ್ತಾನೆ. ಒಂದು ಗಾಯಗೊಂಡು ಬೀದಿ ಬದಿಯಲ್ಲಿ ಬಿದ್ದುಕೊಂಡಿರುವ ಪ್ರಾಣವು ತನ್ನ ಸಾಮರ್ಥ್ಯಕ್ಕೆ, ಪ್ರತಿಭೆಗೆ ಅನುಗುಣವಾಗಿ ಕೆಲಸ ಮಾಡಲು
ಅಸಮರ್ಥನಾಗಿರುತ್ತಾನೆ. ಅವರನ್ನು ಯಾವಾಗಲೂ ಯಾರಾದರೂ ಮೇಲಕ್ಕೆತ್ತಬೇಕು, ಯಾರಾದರೂ ಎತ್ತಿಕೊಂಡೋಗಬೇಕು. ಅಂತಹವರನ್ನು ನೀವು ನೋಡಿದ್ದೀರಾ? ಅವರು ಯಾವಾಗಲೂ ತುಂಬ ಭಾವುಕರಾಗಿರುತ್ತಾರೆ. ಅವರಲ್ಲಿ ಏನಾದರೂ ಮಾತಾಡಿದ ತಕ್ಷಣ ಅವರು ಭಾವುಕರಾಗುತ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಅವರು ಪ್ರಚೋದಕರಾಗಿರುತ್ತಾರೆ. ನೀವು ಭಾವಿಸುತ್ತೀರಿ ಇವರಿಗೇನಾಯಿತೆಂದು. ಯಾಕೆಂದರೆ ಆ ಕೆಲವು ಮಾತುಗಳು ಅವರನ್ನು ಅವರ ಹಳೆಯ ನೆನಪುಗಳಿಗೆ ಕೊಂಡೊಯ್ಯುತ್ತದೆ. ನೀವು ಹೇಳಿದ ಕೆಲವೊಂದು ಮಾತುಗಳು ಅವರನ್ನು ತಕ್ಷಣವೇ 5, 10, 20 ವರ್ಷಗಳ ಹಳೆಯ ನೆನಪಿಗೆ ಕೊಂಡೊಯ್ಯುತ್ತವೆ. ಯಾಕೆಂದರೆ ಆ ಮಾತಿನಿಂದ ಅವರು ಅಲ್ಲಿ ಗಾಯಗೊಂಡಿರುತ್ತಾರೆ. ನೀವು ಆಶ್ಚರ್ಯಚಕಿತರಾಗಬಹುದು, ಈ ಮನುಷ್ಯನು ಯಾಕೆ ಇಷ್ಟೊಂದು ಭಾವುಕರಾಗಿದ್ದಾರೆಂದು. ಯಾಕೆಂದರೆ ಅವರ ಪ್ರಾಣವು ಅಲ್ಲಿ ಗಾಯಗೊಂಡು ಮಾರ್ಗದ ಬದಿಯಲ್ಲಿ ಬಿದ್ದುಕೊಂಡಿದೆ. ಹೌದು, ಜನರು ತುಂಬ ಭಾವುಕರು. ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಆಳುವವರು ಅಥವಾ ಕೂಡಲೇ ಕೋಪದಿಂದ ಪ್ರತಿಕ್ರಿಯಿಸುವವರು. ಯಾಕೆಂದರೆ ಅವರ ಪ್ರಾಣವು ಎಲ್ಲೋ ಒಂದು ಕಡೆ ಸಿಲುಕಿಕೊಂಡಿದೆ, ಗಾಯಗೊಂಡು ಬಿದ್ದಿದೆ ದಾರಿ ಬದಿಯಲ್ಲಿ. ಕಳೆದ ವಾರ ನಾವು ನೋಡಿದೆವು ಸಿಲುಕಿಕೊಂಡಿರುವ ಆತ್ಮದ ಬಗ್ಗೆ. ಕೀರ್ತನೆ 88ರಲ್ಲಿ ನಾವು ಕೇಳಿದೆವು ಹೇಗೆ ಒಂದು ಪ್ರಾಣವು ಸಿಲುಕಿಗೊಳ್ಳುತ್ತದೆಂದು. ಅದು ಸಂಪೂರ್ಣ ಮುಚ್ಚಿಕೊಂಡಿರುತ್ತದೆ. ಅದರೊಳಗೆ ಯಾರಿಗೂ ಪ್ರವೇಶವಿರುವುದಿಲ್ಲ. ಒಂದು ಆಮೆಯ ಹಾಗೆ. ಆಮೆಯು ತನ್ನ ತಲೆಯನ್ನು ಒಳಗೆ ಕೊಂಡೋದರೆ ನಾವು ಅದರ ಕವಚವನ್ನು ಮಾತ್ರ ನೋಡುವ ಹಾಗೆ. ಕೆಲವು ಜನರು ಅದರ ಹಾಗೆ. ಯಾಕೆಂದರೆ ಆಮೆಯು ತನ್ನ ತಲೆಯನ್ನು ಹೊರಗೆ ಹಾಕಿದಾಗ ಏನನ್ನೋ ನೋಡಿ ಹೆದರಿಕೊಂಡು ತನ್ನ ತಲೆಯನ್ನು ತಕ್ಷಣ ಒಳಗೆ ಎಳೆದುಕೊಂಡ ಹಾಗೆ. ಕೆಲವು ಜನರ ಜೀವನವು ಅವುಗಳ ಹಾಗೆ. ಒಂದು ಕವಚದ ಒಳಗೆ, ಚಿಪ್ಪಿನ ಒಳಗೆ, ಸರಿಯಲ್ಲವೇ? ಆತನು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಆ ನಾಶನದ ಹೊಂಡಗಳಿಂದ ಬಿಡುಗಡೆ ನೀಡಿದನು. ಆಮೆನ್. ವೈರಿಯು ಜನರನ್ನು ಆ ಹೊಂಡದೊಳಗೆ ಹಾಕಲು ಅದನ್ನು ತೋಡಿಸಿ ಇಟ್ಟಿದ್ದಾನೆ. ಅಧೋಲೋಕದಲ್ಲಿಯೂ ಗಾಢಾಂಧಕಾರದಲ್ಲಿಯೂ, ಹೌದಲ್ಲವೇ, ಸಂಪೂರ್ಣವಾಗಿ ಸಿಕ್ಕಿಕೊಂಡಿದ್ದಾರೆ. ಬಂಧನದಲ್ಲಿರುವ ಪ್ರಾಣ, ಸೆರೆವಾಸಿಯಾಗಿರುವ ಪ್ರಾಣ, ಆ ಘಟನೆಗಳು, ಗಳಿಗೆಗಳು, ಮಾತುಗಳು ಜನರು ಆ ಪ್ರಾಣವನ್ನು ಬಂಧನದಲ್ಲಿಟ್ಟಿವೆ. ಅವರು ಮುಂದುವರಿದು ಹೋಗುವುದಿಲ್ಲ. ಅವರಲ್ಲಿ ಏನನ್ನಾದರೂ ಮಾತಾಡಿದರೆ ಅವರು ಯಾವಾಗಲೂ ಹಿಂದಿನ ಘಟನೆಗಳ ನೆನಪುಗಳಿಗೆ ಹೋಗುತ್ತಾರೆ. ಅವರ ಬಾಲ್ಯಾವಸ್ಥೆಗೆ, ಆ ಘಟನೆಗಳಿಗೆ, ಸರಿಯಲ್ಲವೇ? ಆಮೆನ್. ಬಂದಿಯಾಗಿರುವ ಪ್ರಾಣ, ಸೆರೆಯಲ್ಲಿರುವ ಪ್ರಾಣ, ನೋವು ಯಾತನೆಗಳ ನೆನಪಿನಲ್ಲಿ ಸಿಲುಕಿಕೊಂಡಿರುವ ಪ್ರಾಣ. ಕಳ್ಳನು ಬರುತ್ತಾನೆ ಜನರನ್ನು ಬೆತ್ತಲೆ ಮಾಡಲು, ಅವರ ಸಾಮರ್ಥ್ಯದಿಂದ, ಪ್ರತಿಭೆಯಿಂದ ಹಾಗೂ ಕೊಡುಗೆಗಳಿಂದ. ಹಾಗಾದರೆ ಈ ಬೆತ್ತಲೆಗೊಂಡ ಪ್ರಾಣವು ಏನನ್ನು ಮಾಡುತ್ತದೆ? ಅದು ಮೊದಲಿಗೆ ತನ್ನ ಬೆತ್ತಲೆತನವನ್ನು ಅನುಭವಿಸುತ್ತದೆ. ಯಾಕೆಂದರೆ ಅದನ್ನು ಬೆತ್ತಲೆಗೊಳಿಸಿದೆ. ಅದು ಏನು ಮಾಡುತ್ತದೆಂದರೆ ಅದರ ಬೆತ್ತಲೆತನವನ್ನು ಮುಚ್ಚಿಡುತ್ತದೆ.
ಅದನ್ನು ಹೇಗೆ ಮುಚ್ಚಿಡುತ್ತದೆ? ಅವರು ಏನನ್ನಾದರೂ ಬಳಸಿ ಅದನ್ನು ತಮ್ಮ ಬೆತ್ತಲೆತನವನ್ನು ಮುಚ್ಚಿಡುವ ಅಸ್ತ್ರವನ್ನಾಗಿ ಉಪಯೋಗಿಸುತ್ತಾರೆ. ನೀವು ಕೆಲವರನ್ನು ನೋಡಿರಬಹುದು, ತಲೆಗೆ ಹೆಡ್ಫೋನ್ಸ್ ಅನ್ನು ಹಾಕಿ ತಲೆ ಆಡಿಸುತ್ತಾ ಇರುತ್ತಾರೆ. ಅವರು ಯಾವ ಕೆಲಸಕ್ಕೂ ಸಿಗುವುದಿಲ್ಲ. ಊಟದ ಸಮಯಕ್ಕೆ ಬರುತ್ತಾರೆ, ತಿನ್ನುತ್ತಾರೆ, ಮತ್ತೆ ಹಿಂದೆ ಹೋಗಿ ಅದೇ ರೀತಿ ತಲೆ ಆಡಿಸುತ್ತಾ ಇರುತ್ತಾರೆ. ಅವರ ಕೋಣೆಯನ್ನು ಮುಚ್ಚಿ ಅಲ್ಲೇ ಕುಳಿತಿರುತ್ತಾರೆ. ಅಂತಹವರನ್ನು ನೋಡಿದ್ದೀರಲ್ಲವೇ? ಅವರು ಅವರದೇ ಪ್ರಪಂಚದಲ್ಲಿರುತ್ತಾರೆ. ಹೌದು, ಅವರು ಯಾವಾಗಲೂ ಅವರ ಹೆಡ್ಫೋನ್ಸಿನ ಜೊತೆ ಇರುತ್ತಾರೆ. ಹೌದು, ತನ್ನಲ್ಲಿರುವ ಆ ನೋವನ್ನು ಮರೆಯಲು ಅವರು ಆ ಸಂಗೀತವನ್ನು ಆಲಿಸುತ್ತಿರುತ್ತಾರೆ. ಹಾಗೂ ನೀವು ಬೇರೆ ಕೆಲವು ಜನರನ್ನು ನೋಡಿರಬಹುದು. ಅವರು ಬೆಳಿಗ್ಗೆಯಿಂದಲೇ ಕುಡಿಯುತ್ತಿರುತ್ತಾರೆ. ಜೀವನವು ಆಹ್ಲಾದಕರವಾಗಿದೆ ಎಂದು ಡ್ಯಾನ್ಸ್ ಮಾಡುತ್ತಾ ಇರುತ್ತಾರೆ. ಆದರೆ ಅವರ ಪ್ರಾಣವು ಅದರಲ್ಲಿರುವುದಿಲ್ಲ. ಹೌದಲ್ಲವೇ? ಹೌದು, ಅವರು ಕೆಲವು ಚಟ ಹಿಡಿಸುವ ದ್ರವ್ಯಗಳನ್ನು ಉಪಯೋಗಿಸಿ ಅವರ ಪ್ರಾಣದ ಬೆತ್ತಲೆತನವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾರೆ. ಇನ್ನು ಕೆಲವು ಆಟಗಳನ್ನು ಬೆಳಿಗ್ಗೆಯಿಂದ ರಾತ್ರಿ ತನಕ ಒಂದು ಹಂತದಿಂದ ಇನ್ನೊಂದಕ್ಕೆ ಹೋಗಿ ಆಡುತ್ತಿರುತ್ತಾರೆ. ಹೌದು, ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲವು ಆಟಗಳೆಂದು ಇರುತ್ತಾರೆ. ಅವರ ನೋವುಗಳನ್ನು, ನೆನಪುಗಳನ್ನು ಮರೆಯಲು, ತಬ್ಬಿಬ್ಬು ಮಾಡಲು ಮತ್ತು ಅದೆಲ್ಲ ನೋವನ್ನು ತಟಸ್ಥ ಮಾಡಲು ಅದೆಲ್ಲವನ್ನು ಉಪಯೋಗಿಸುತ್ತಾರೆ. ಹೌದು, ಅವರ ನೋವನ್ನು ಮರೆಯಲು ಅದೆಲ್ಲವನ್ನು ಪರ್ಯಾಯವಾಗಿ ಉಪಯೋಗಿಸಿ ತಮ್ಮ ಬೆತ್ತಲೆತನವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾರೆ. ಇನ್ನು ಕೆಲವು ಜನರು ತಮ್ಮ ಬೆತ್ತಲೆತನವನ್ನು ಮುಚ್ಚಿಡಲು ಪ್ರಾರ್ಥನೆಯನ್ನು ಅವಲಂಬಿಸಿರುತ್ತಾರೆ. ಇನ್ನು ಕೆಲವರು ಸಮಾಜ ಸೇವೆ, ಹೌದು, ಯಾವುದನ್ನಾದರೂ ಅವರ ಪ್ರಾಣದ ಬೆತ್ತಲೆತನವನ್ನು ಮುಚ್ಚಿಡಲು, ತಟಸ್ಥಗೊಳ್ಳಲು ಅವಲಂಬಿಸಿರುತ್ತಾರೆ. ನಾನು ತುಂಬ ಆಳಕ್ಕೆ ಹೋಗಿರುತ್ತೇನೆಯೇ? ಇದೊಂದು ಆಶೀರ್ವಾದವೇ? ಯಾರಿಗಾದರೂ ಇದರಿಂದ ಸಹಾಯವಾಗುತ್ತದಲ್ಲವೇ? ಆಮೆನ್, ಹಾಲೆಲೂಯ. ಇನ್ನು ಕೆಲವರಿಗೆ ಕೆಲಸ, ಉದ್ಯೋಗ ಒಂದು ಚಟವಾಗಿರುತ್ತದೆ. ಹೌದು, ಅವರು ಅವರ ಕೆಲಸವನ್ನು ಒಂದು ತಪ್ಪಿಸಿಕೊಳ್ಳುವ ಆಯುಧವಾಗಿ ಉಪಯೋಗಿಸುತ್ತಾರೆ. ಅವರ ಪ್ರಾಣವು ಆ ನಾಚಿಕೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತದೆ, ಅದರ ನೋವನ್ನು. ಕೆಲವರಿಗೆ ಯಾವಾಗಲೂ ಜನರ ನಡುವೆಯೇ ಇರಬೇಕು. ಅವರು ಏಕಾಂಗಿಯಾಗಿ ಇರಲಾರರು, ಜನರಿಂದ ಸುತ್ತುವರಿದುಕೊಂಡಿರಬೇಕು. ಹೌದು, ಪ್ರತಿದಿನ ಅನೇಕ ಜನರು ನಿಮ್ಮ ಸುತ್ತಲೂ ಇರುವವರು ತಮ್ಮನ್ನೇ ಮರೆಮಾಚಿಕೊಂಡಿರುತ್ತಾರೆ. ಅದು ಬೇರೇನೂ ಅಲ್ಲ, ಒಂದು ಗಾಯಗೊಂಡ ಪ್ರಾಣವು ದಾರಿ ಬದಿಯಲ್ಲಿ ಬಿದ್ದುಕೊಂಡಿದೆ. ನಿಷ್ಕ್ರಿಯವಾಗಿ ಕ್ರಿಯೆ ಮಾಡುತ್ತಾ ಇರುತ್ತಾರೆ. ವಾಸ್ತವವಾಗಿ ಅವರು ನಿಷ್ಕ್ರಿಯರಾಗಿರುತ್ತಾರೆ ಹಾಗೂ ಹೇಗಾದರೂ ಕೆಲವು ಕೆಲಸವನ್ನು, ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಒಬ್ಬ ಅಂಗವಿಕಲ ವ್ಯಕ್ತಿ ಅತ್ತಿತ್ತ ಚಲಿಸುವಂತೆ ಅನೇಕ ವಿಷಯಗಳಿಂದ ಕಷ್ಟಪಟ್ಟರೂ ಅತ್ತಿಂದಿತ್ತ ಚಲಿಸುತ್ತಿರುತ್ತಾರೆ, ಸರಿಯಲ್ಲವೇ? ಆದುದರಿಂದ ದ್ರೋಹ, ನಾಚಿಕೆ, ನಷ್ಟ, ಅಪಘಾತ, ಅನ್ಯಾಯ, ಭಯ, ಚಿಂತೆ, ಯುಕ್ತಿಯಿಂದ ಪ್ರಾಣಗಳನ್ನು ಗಾಯಗೊಳಿಸುತ್ತವೆ ಮತ್ತು ಆ ಪ್ರಾಣವನ್ನು
ನೋವಲ್ಲಿ ಇರುವಂತೆ ಮಾಡುತ್ತವೆ. ದೇವರು ಇಸ್ರಾಯೇಲರನ್ನು ಒಂದೇ ರಾತ್ರಿಯಲ್ಲಿ ಐಗುಪ್ತದಿಂದ ಬಿಡುಗಡೆಗೊಳಿಸಿದರು. ದೇವರು ಐಗುಪ್ತ ದೇಶದವರ ಚೊಚ್ಚಲು ಮಗುವಿನಲ್ಲಿ ವ್ಯವಹರಿಸಿದರು ಮತ್ತು ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಬಂದರು. ಆದರೆ ಐಗುಪ್ತ ದೇಶದ ನೆನಪುಗಳನ್ನು ಹೊರತೆಗೆಯಲು ದೇವರಿಗೆ 40 ವರ್ಷ ಬೇಕಾದವು. ಐಗುಪ್ತ ದೇಶದ ಮನಸ್ಥಿತಿಯನ್ನು ಅವರಿಂದ ತೆಗೆಯಲು, ಅವರ ವರ್ತನೆ, ಸಂಸ್ಕೃತಿ, ತಿನ್ನುವ ಅಭ್ಯಾಸವನ್ನು ಅವರಿಂದ ತೆಗೆದುಹಾಕಲು. ಹೌದು, ಮುಳ್ಳು ಸೌತೆ ಮತ್ತು ಈರುಳ್ಳಿಯನ್ನು ನೆನೆದರು. ಅವರಿಂದ ಮಾನ್ನವನ್ನು ಆನಂದಿಸಲು ಸಾಧ್ಯವಾಗಲಿಲ್ಲ. ಹೌದು, ದೇವರ ವಾಕ್ಯ ಹೇಳುತ್ತದೆ, ದೇವರು ಅವರಿಗೆ ದೇವದೂತರ ಆಹಾರವನ್ನು ನೀಡಿದರು. ಆದರೂ ಅವರು ಬಂದಿಖಾನೆಯ ಆಹಾರವನ್ನು ಬಯಸಿದರು. ಐಗುಪ್ತ ದೇಶದ ಆಹಾರ, ಸೌತೆಕಾಯಿ ಮತ್ತು ಈರುಳ್ಳಿಯು ಹೆಚ್ಚು ರುಚಿಕರವಾಗಿವೆ ಎಂದು ಹೇಳಿದರು. ಜನರು ದೇವರ ಅನುಭವವನ್ನು ಪಡೆದವರು, ದೇವರನ್ನು ಎದುರುಗೊಂಡವರು, ಪ್ರತ್ಯಕ್ಷ ಭೇಟಿಯನ್ನು ಪಡೆದವರು. ಆದರೂ ಅವರ ಪ್ರಾಣವು ಎಲ್ಲೋ ಒಂದು ಕಡೆ ಸಿಲುಕಿಕೊಂಡಿದೆ, ಗಾಯಗೊಂಡು ಬಿದ್ದುಕೊಂಡಿದೆ. ನೀವು ಐಗುಪ್ತ ದೇಶದಿಂದ ಹೊರಬಂದಿರಬಹುದು, ಆದರೆ ಐಗುಪ್ತವು ಇನ್ನೂ ನಿಮ್ಮನ್ನು ತನ್ನಲ್ಲಿ ಹಿಡಿದಿಟ್ಟುಕೊಂಡಿದೆ. ಹೌದು, ನಿಮ್ಮ ನೋವುಗಳು, ಕೊರತೆಗಳು, ನೀವು ನಿಮ್ಮ ಭೂತಕಾಲದಲ್ಲಿ ಏನನ್ನು ಅನುಭವಿಸಿದ್ದೀರಿ, ಅದು ಇನ್ನೂ ನಿಮ್ಮನ್ನು ಹಿಡಿತದಲ್ಲಿಟ್ಟುಕೊಂಡಿರುತ್ತದೆ. ಹೇಗೆ ಇಸ್ರಾಯೇಲರು ಐಗುಪ್ತ ದೇಶದ ವಸ್ತುಗಳಿಂದ, ವರ್ತನೆಗಳಿಂದ, ಮನೋಸ್ಥಿತಿಯಿಂದ, ನಿಯಂತ್ರಣದಿಂದ ಇದ್ದರು. ಹೌದು, ಅವರು ಐಗುಪ್ತ ದೇಶದಿಂದ ಹೊರಬಂದು ಅನೇಕ ವರ್ಷಗಳು ಸಂದರು. ಅಲ್ಲಿಯ ಆಹಾರ ಪದಾರ್ಥಗಳು, ಅಲ್ಲಿಯ ನೆನಪುಗಳು, ಅಲ್ಲಿಯ ಮನಸ್ಥಿತಿ ಅವರ ಮೇಲೆ ತುಂಬ ಪ್ರಭಾವ ಬೀರಿತ್ತು. ಹಾಗೆ ನಿಮ್ಮ ಮನಸ್ಥಿತಿಯು ಹಳೆಯ ನೆನಪುಗಳಿಂದ ಎಷ್ಟೊಂದು ನಿಯಂತ್ರಣ ಹೊಂದಿರುತ್ತದೆ, ಅಥವಾ ಆ ಹಳೆಯ ನೆನಪುಗಳು ನಿಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ನೀವು ಕೊರತೆಗಳಿಂದ, ಕಷ್ಟಕರವಾದ ಸಮಯಗಳಿಂದ ಹಾದು ಹೋಗಿರಬಹುದು ಮತ್ತು ದೇವರು ನಿಮ್ಮನ್ನು ಅವುಗಳಿಂದ ಬಿಡುಗಡೆ ನೀಡಿರಬಹುದು. ಆದರೂ ಆ ನೆನಪುಗಳು ನಿಮ್ಮನ್ನು ಈಗಲೂ ನಿಯಂತ್ರಣದಲ್ಲಿಡಬಹುದು, ಸರಿಯಲ್ಲವೇ? ಆದುದರಿಂದ ನಿಮ್ಮ ಮೇಲೆ ಪರಿಣಾಮ ಬೀರುವುದು, ಪ್ರಭಾವ ಬೀರುವುದು, ಬಂದಿಯಾಗುವುದು, ಸೆರೆಯಲ್ಲಿಡುವುದು ನೀವು ಹಾದು ಹೋದಂಥ ಆ ಸಮಯ ಮತ್ತು ಕಾಲ. ಆಮೇನ್. ನಿಮ್ಮ ಬಾಲ್ಯಾವಸ್ಥೆಯ ನೋವು, ನಿಮ್ಮ ಹಿರಿಯರಿಂದ ನೀವು ವಾತ್ಸಲ್ಯವನ್ನು ಪಡೆಯದೇ ಇರಬಹುದು, ಹಾಗೂ ನಿಮ್ಮಿಂದಲೂ ಅಂಥ ವಾತ್ಸಲ್ಯವು ಹೊರಹೊಮ್ಮದಿರಬಹುದು. ಆಗ ದೇವರ ವಾಕ್ಯವು ನಿಮ್ಮ ಆ ಆಳವಾದ ನೋವಿನ ಸ್ಥಳಕ್ಕೆ ಬಂದು ನಿಮ್ಮನ್ನು ಅಲ್ಲಿಂದ ಮುಕ್ತಿಗೊಳಿಸುತ್ತದೆ. ಆಮೇನ್. ನಿಮ್ಮ ಭಯದ ಹೊಂಡಗಳು, ನಿಮ್ಮ ಅಭದ್ರತೆ, ನಿಮ್ಮ ಕೊರತೆ, ನಿಮ್ಮ ನೋವಿನ ಹೊಂಡಗಳು, ತಿರಸ್ಕಾರದ ಹೊಂಡಗಳು, ಅಂಥವುಗಳು ದೇವರು ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಬಿಡುಗಡೆಗೊಳಿಸುತ್ತಾರೆ. ಆಮೇನ್. ಇವತ್ತು ಆತನ ವಾಕ್ಯವು ನಿಮ್ಮಲ್ಲಿಗೆ ಬಂದಿದೆ, ಯಾಕೆಂದರೆ ಆತನು ನಿಮ್ಮನ್ನು ಬಿಡುಗಡೆಗೊಳಿಸಲು ಬಯಸುತ್ತಾನೆ. ಹಾಲೆಲೂಯ. ಅದು ಯಾವುದೇ ನೆನಪಾಗಿರಬಹುದು, ನೋವಾಗಿರಬಹುದು, ಯಾವುದೇ ಗಾಯವಾಗಿರಬಹುದು. ಆ ಗಾಯಗೊಂಡ ಪ್ರಾಣಕ್ಕೆ ಗುಣ ಹೊಂದುವಿಕೆಯು ಲಭ್ಯವಾಗಿದೆ. ಆಮೇನ್.
ದೇವರ ವಾಕ್ಯವು ಹೇಳುತ್ತದೆ, ಆತನು ನಿನ್ನ ಪ್ರಾಣವನ್ನು ಉಜ್ಜೀವಿಸುತ್ತಾನೆ. ನಮ್ಮ ದೇವರಾದ ಕರ್ತನು ನಮ್ಮ ಪ್ರಾಣವನ್ನು ಉಜ್ಜೀವಿಸುತ್ತಾನೆ. ಕರ್ತನಿಗೆ ಸ್ತೋತ್ರವಾಗಲಿ. ಯಾಕೆಂದರೆ ಯೇಸುವಿನ ಪ್ರಾಣವನ್ನು ನಮಗೆ ಪರ್ಯಾಯವಾಗಿ ನೀಡಿದ್ದಾರೆ. ಅಲ್ಲಿ ಕ್ಷಮಾಪಣೆ ಇದೆ, ಅಲ್ಲಿ ಗುಣಹೊಂದುವಿಕೆ ಇದೆ, ಅಲ್ಲಿ ಮುಕ್ತಿ ಇದೆ, ಅಲ್ಲಿ ಭರವಸೆ ಇದೆ. ನಿಮ್ಮ ಪರಿಸ್ಥಿತಿ ಹೇಗೂ ಇರಲಿ, ದೇವರ ವಾಕ್ಯ ಹೇಳುತ್ತದೆ, ಆತನು ಸೆರೆಯಲ್ಲಿದ್ದವರಿಗೆ ಬಿಡುಗಡೆ ನೀಡಲು ಬಂದನು. ಆಮೆನ್, ಹಾಲೆಲೂಯ. ಆತನು ಬಂದ ಕಾರಣವೇನೆಂದರೆ ಬಂದಿಯಾಗಿದ್ದವರನ್ನು ಬಿಡುಗಡೆ ನೀಡಲು. ಆದುದರಿಂದ ಅಲ್ಲಿ ಸ್ವಾತಂತ್ರ್ಯವಿದೆ, ಗುಣಹೊಂದುವಿಕೆ ಇದೆ, ಬಿಡುಗಡೆ ಇದೆ, ಅಲ್ಲಿ ಕರುಣೆ ಇದೆ. ಹೌದು, ಆದರೆ ನೀವು ಸ್ವಇಚ್ಛೆಯಿಂದ ಆತನ ಬಳಿಗೆ ಬರಬೇಕು. ಆಮೆನ್, ಹಾಲೆಲೂಯ. ಸರಿಯಲ್ಲವೇ? ನೀವು ಅಂತಹ ಗಾಯಗೊಂಡ ಜನರನ್ನು ಯೇಸುವಿನ ಬಳಿಗೆ ತರಬೇಕು. ನಿಮಗೆ ಅವರು ಅರ್ಹರೆಂದು ಕಾಣದಿರಬಹುದು, ಆದರೂ ದೇವರಲ್ಲಿ ಹೇಳಿ, ದೇವರೇ, ನಾನು ಅವರನ್ನು ಕ್ಷಮಿಸುತ್ತೇನೆ. ಅವರು ನಿಮ್ಮ ತಂದೆ ತಾಯಿ, ಒಡಹುಟ್ಟಿದವರು, ನಿಮ್ಮ ಅಂಕಲ್ ಆಂಟಿ, ಸ್ನೇಹಿತರು ಯಾರೂ ಇರಬಹುದು. ಹೌದು, ಸೈತಾನನು ಜನರನ್ನು ಉಪಯೋಗಿಸುತ್ತಾನೆ. ಸರಿಯಲ್ಲವೇ? ಆಮೆನ್. ಕೀರ್ತನೆ 147 ವಾಕ್ಯ 3. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಹೌದು, ಆ ಗಾಯವು ಎಷ್ಟೇ ಆಳವಾಗಿದ್ದಿರಬಹುದು, ಆತನು ಅದನ್ನು ಕಟ್ಟುತ್ತಾನೆ. ಹಾಗೂ ನಿಮ್ಮ ಹೃದಯದ ಯಾವ ಭಾಗವೂ ನೋವಿನಲ್ಲಿದ್ದರೂ ಆತನು ಗುಣಪಡಿಸುತ್ತಾನೆ. ಒಂದು ವಿಷಯವನ್ನು ನೀವು ಯಾವಾಗಲೂ ಅರಿತುಕೊಳ್ಳಬೇಕು, ನಿಮ್ಮನ್ನು ನಿಯಂತ್ರಿಸಲು ವೈರಿಯು ಉಪಯೋಗಿಸುವ 2 ಸಾಧನಗಳು ನಿಮ್ಮ ಮನಸ್ಸು ಮತ್ತು ಹೃದಯ. ಆದುದರಿಂದ ದೇವರ ವಾಕ್ಯವು ಯಾವಾಗಲೂ ಹೇಳುತ್ತದೆ, ನಿಮ್ಮ ಹೃದಯವನ್ನು ಕಠಿಣ ಮಾಡಬೇಡಿರಿ, ನಿಮ್ಮ ಮನಸ್ಸನ್ನು ನವೀಕರಿಸಿರಿ. ಯೇಸುವಿನ ಮನಸ್ಸುಳ್ಳವರಾಗಿರಿ. ಆದುದರಿಂದ ನಿಮ್ಮ ಆಲೋಚನೆಗಳನ್ನು ನವೀಕರಿಸಬೇಕು. ಹೇಗೆ ನೀವು ಯೋಚಿಸುತ್ತೀರಿ ಎಂದು ದೇವರ ವಾಕ್ಯದ ಪ್ರಕಾರ ನಿಮ್ಮ ಮನಸ್ಸನ್ನು ನವೀಕರಿಸಿರಿ. ನಿಮ್ಮ ಹೃದಯವನ್ನು ಕಠಿಣ ಮಾಡಬೇಡಿರಿ. ಆಮೆನ್. ಕೀರ್ತನೆ 63 ವಾಕ್ಯ 1. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನನ್ನ ಆತ್ಮವು ನಿನಗಾಗಿ ಹಂಬಲಿಸುತ್ತದೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಶರೀರವು ನಿನಗಾಗಿ ದಾಹಗೊಳ್ಳುತ್ತದೆ. ಹೌದು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನನ್ನ ಆತ್ಮವು ನಿನಗಾಗಿ ಹಂಬಲಿಸುತ್ತದೆ. ಹೌದು, ಪ್ರತಿಯೊಂದು ಪ್ರಾಣದೊಳಗೆ ಒಂದು ಹಂಬಲವಿರುತ್ತದೆ. ಪ್ರತಿಯೊಂದು ಪ್ರಾಣದೊಳಗೆ ಒಂದು ಹಂಬಲವಿರುತ್ತದೆ. ಪ್ರತಿಯೊಂದು ಪ್ರಾಣದೊಳಗೆ ದಾಹವಿರುತ್ತದೆ. ಆ ಬಾಯಾರಿಕೆ ಯಾವುದರದ್ದು? ದೇವರಿಗಾಗಿ. ಏಕೆಂದರೆ ದೇವರು ಆದಾಮನ ಮೇಲೆ ಜೀವ ಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಸರಿಯಲ್ಲವೇ? ದೇವರು ಆದಾಮನಲ್ಲಿ ತನ್ನ ಪ್ರಾಣವನ್ನು, ಜೀವ ಶ್ವಾಸವನ್ನು ಊದಿದನು. ಆತನು ಒಂದು ಬದುಕುವ ಪ್ರಾಣಿಯಾದನು. ಹೇಗೆಂದರೆ ದೇವರ ಜೀವ ಶ್ವಾಸವು ಅವನಲ್ಲಿ ಊದಿದರಿಂದ. ಆಮೆನ್. ಆದಿಕಾಂಡ ಅಧ್ಯಾಯ 2 ವಾಕ್ಯ 7ರಲ್ಲಿ ಹೇಳುತ್ತದೆ,
ದೇವರು ಆದಾಮನ ಮೇಲೆ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಹೌದು, ಜೀವಂತ ಜೀವಿಯಲ್ಲ, ಬದುಕುವ ಪ್ರಾಣಿಯಾದನು. ಆಮೆನ್. ಪ್ರಾಣ ಮತ್ತು ಬದುಕುವ ಪ್ರಾಣವನ್ನು ದೇವರು ಮನುಷ್ಯನಿಗೆ ನೀಡಿದನು. ಆದಾಮನು ಪಾಪ ಮಾಡಿದಾಗ ದೇವರ ಮಹಿಮೆಯು ಆತನನ್ನು ಬಿಟ್ಟು ಹೋಯಿತು, ಸರಿಯಲ್ಲವೇ? ಕೂಡಲೇ ಆತನು ಬೆತ್ತಲಾಗಿರುವುದನ್ನು ಅರಿತನು. ಹೇಗೆಂದರೆ ದೇವರ ಮಹಿಮೆಯು ಅವನ ಹೊದಿಕೆ ಆಗಿತ್ತು. ಈಗ ಅದು ಅವನನ್ನು ಬಿಟ್ಟು ತೊಲಗಿತು. ಆದುದರಿಂದ ರೋಮಪುರದವರಿಗೆ ಅಧ್ಯಾಯ 3 ವಾಕ್ಯ 23 ಹೇಳುತ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ದೇವರ ಮಹಿಮೆಯು ಇನ್ನು ಮುಂದೆ ಅವರ ಮಧ್ಯದಲ್ಲಿ ಇಲ್ಲ. ಏದೇನ್ ತೋಟದಲ್ಲಿ ದೇವರು ಆದಾಮನ ಮೇಲೆ ತನ್ನ ಜೀವಶ್ವಾಸವನ್ನು ಊದುವಾಗ ದೇವರ ಮಹಿಮೆಯು ಆತನ ಪ್ರಾಣಕ್ಕೆ ಹೊದಿಕೆಯಾಗಿತ್ತು. ಆದರೆ ಯಾವಾಗ ಆದಾಮನು ಪಾಪ ಮಾಡಿದನು, ಆದಾಮನಲ್ಲಿದ್ದ ಪ್ರತಿಯೊಬ್ಬ ಮನುಷ್ಯನು ದೇವರ ಮಹಿಮೆಯನ್ನು ಹೊಂದದೆ ಹೋದರು. ಆದುದರಿಂದ ಆ ಗಳಿಗೆಯಿಂದ ನಮ್ಮ ಪ್ರಾಣವು ದೇವರ ಮಹಿಮೆಗೋಸ್ಕರ ಕುತೂಹಲದಿಂದ ಎದುರು ನೋಡುತ್ತದೆ. ನನ್ನ ಪ್ರಾಣವು ದಾಹಗೊಂಡಿದೆ, ನನ್ನ ಪ್ರಾಣವು ನಿನಗಾಗಿ ಹಾತೊರೆಯುತ್ತಿದೆ. ಒಂದು ಒಣಗಿದ ನೆಲವು ನೀರಿಗಾಗಿ ಕಾಯುವಂತೆ, ಜಿಂಕೆ ಮರಿಯು ನೀರಿಗಾಗಿ ಹಾತೊರೆಯುವಂತೆ ನನ್ನ ಪ್ರಾಣವು ನಿನಗಾಗಿ ಹಾತೊರೆಯುತ್ತದೆ. ಪ್ರತಿಯೊಂದು ಮನುಷ್ಯನಲ್ಲಿರುವ ಪ್ರಾಣವು ದೇವರಿಗಾಗಿ ಹಾತೊರೆಯುತ್ತದೆ, ದೇವರ ಮಹಿಮೆಗಾಗಿ. ಒಮ್ಮೆ ಅದನ್ನು ಹೊಂದಿಕೊಂಡ ಆ ಪ್ರಾಣವು, ಸರಿಯಲ್ಲವೇ? ಆಮೆನ್. ಈ ಕಾಲದಲ್ಲಿ ಮನುಷ್ಯನು ಆ ಹಾತೊರೆಯುವಿಕೆಯನ್ನು ಬೇರೆ ಬೇರೆ ವಿಷಯಗಳಿಂದ ಮುಚ್ಚಿಡಲು ಪ್ರಯತ್ನಿಸುತ್ತಾನೆ. ಬಲ, ಹಣ, ಅಂತಸ್ತುಗಳಿಂದ. ನೀವು ಜನರನ್ನು ನೋಡಿದ್ದೀರಾ? ಅವರು ಅತಿ ಬೆಲೆ ಬಾಳುವ ಉಡುಪನ್ನು ಧರಿಸಲು ಆಶಿಸುತ್ತಾರೆ. ಒಳ್ಳೆಯ ಬಂಗಲೆ, ಒಳ್ಳೆಯ ಕಾರು, ಇವುಗಳೆಲ್ಲಕ್ಕೂ ಹಾತೊರೆಯುತ್ತಾರೆ. ಯಾಕೆ? ಅವರು ಒಮ್ಮೆ ಹೊಂದಿಕೊಂಡಿದ್ದ ಆ ಮಹಿಮೆಯ ಅನುಕರಣೆಯನ್ನು ಮಾಡಲು ಪ್ರಯತ್ನಿಸುತ್ತಾರೆ, ಸರಿಯಲ್ಲವೇ? ಹೌದು, ಅದೆಲ್ಲವೂ ಒಳ್ಳೆಯದು. ಆದರೆ ಅದೆಲ್ಲದರ ಉದ್ದೇಶವೇನೆಂದರೆ ಒಮ್ಮೆ ಹೊಂದಿಕೊಂಡಿದ್ದ ಮಹಿಮೆಯನ್ನು ಪುನಃ ಪಡೆಯಲು. ಆದರೂ ಆ ಪ್ರಾಣವು ಇನ್ನೂ ಕೊರತೆಯನ್ನು ಅನುಭವಿಸುತ್ತದೆ. ಪ್ರತಿ ಮನುಷ್ಯನು ಬಲ, ಹಣ, ಅಂತಸ್ತುಗಳನ್ನು ಪಡೆಯಲು ಬಯಸುವುದು. ತನ್ನಲ್ಲಿದ್ದ ಪ್ರಾಣವು ಹತಾಶವಾಗಿ ಹಾತೊರೆಯುತ್ತದೆ ಆ ಮೊದಲಿನ ಮಹಿಮೆಯನ್ನು ಪಡೆಯಲು. ಹೌದು, ಬಲ, ಹಣ, ಅಂತಸ್ತು, ಕಾರು ಯಾವುದೂ ಅವರಿಗೆ ಕೊಡಲಾಗದನ್ನು ದೇವರು ತನ್ನ ಮಹಿಮೆಯ ಹೊದಿಕೆಯ ಮುಖಾಂತರ ನೀಡಲು ಶಕ್ತರಾಗಿದ್ದಾರೆ. ಆಮೆನ್. ದೇವರ ಮಹಿಮೆ ಮಾತ್ರ ನಿಮ್ಮ ಪ್ರಾಣವನ್ನು ಹೊದಿಸಲು ಮುಚ್ಚಲು ಸಾಧ್ಯ. ಇಲ್ಲವಾದರೆ ಆ ಪ್ರಾಣವು ಬೆತ್ತಲೆತನವನ್ನು ಅನುಭವಿಸುತ್ತದೆ ಮತ್ತು ಬೇರೆ ಬೇರೆ ಅನೇಕ ವಸ್ತುಗಳಿಂದ ಹೊದಿಸಲು ಪ್ರಯತ್ನಿಸುತ್ತದೆ. ಹೇಗೆ ಆದಾಮನು ಅಂಜೂರದ ಎಲೆಗಳಲ್ಲಿ ತನ್ನ ಬೆತ್ತಲೆತನವನ್ನು ಮುಚ್ಚಿಕೊಂಡ ಹಾಗೆ. ಆಮೆನ್. ದೇವರ ಮಹಿಮೆ ಮಾತ್ರ ಆ ಪ್ರಾಣವನ್ನು ಹೊದಿಸಲು ಸಾಧ್ಯ. ಮತ್ತು ಪ್ರಾಣವು ಬಯಸುವುದು ಸಹ ಅದೇ, ದೇವರ ಮಹಿಮೆಯನ್ನು, ದೇವರ ಪ್ರಸನ್ನತೆಯನ್ನು. ಮತ್ತು ಪ್ರಸನ್ನತೆಯಲ್ಲಿ ಮಾತ್ರ ನಿಮ್ಮ ಪ್ರಾಣವು ಸಂತೃಪ್ತಿಗೊಳ್ಳುತ್ತದೆ. ಆಮೆನ್. ನಿಮ್ಮೊಳಗಿರುವ ಆ ಬಯಕೆಯನ್ನು
ಬೇರೆ ಯಾವುದೇ ಸಂಗತಿಗಳು ನಿಮ್ಮನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ದೇವರ ಮಹಿಮೆ ಮಾತ್ರ ಆ ಖಾಲಿತನವನ್ನು ತುಂಬಿಸಲು ಸಾಧ್ಯ. ಇಲ್ಲವಾದರೆ ಯಾವಾಗಲೂ ನಿಮ್ಮ ಪ್ರಾಣವು ಕೊರತೆಯನ್ನು ಅನುಭವಿಸುತ್ತದೆ. ಹೌದು, ಏನೋ ಕೊರತೆ ಇದೆ ಎಂಬ ಭಾವನೆಯನ್ನು ಅನುಭವಿಸುತ್ತದೆ. ಹೌದು, ನಾನು ಏನೋ ಕಳೆದುಕೊಂಡಿದ್ದೇನೆಂಬ ಭಾವನೆ. ಅದು ಬೇರೇನೂ ಅಲ್ಲ, ದೇವರ ಮಹಿಮೆ ಮತ್ತು ದೇವರ ಪ್ರಸನ್ನತೆ. ಆಮೆನ್, ಹಾಲೆಲೂಯ. ಕೀರ್ತನೆ 84 ವಾಕ್ಯ 2. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ನನ್ನ ಪ್ರಾಣವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು. ಅದು ಸಂಕೇತವಾಗಿ ಆತನ ಪ್ರಸನ್ನತೆ. ದೇವರ ಆಲಯದಲ್ಲಿ ನನ್ನ ಪ್ರಾಣವು ಹಂಬಲಿಸುತ್ತಾ ಇದೆ, ದೇವರ ಪ್ರಸನ್ನತೆಗೆ ಅಥವಾ ರಾಜಾದಿರಾಜನ ಹಾಜರುತನಕ್ಕೆ. ಆಮೆನ್. ನಿಮ್ಮಲ್ಲಿರುವ ಪ್ರತಿಯೊಂದು ಹಂಬಲವು ಆತನ ಪ್ರಸನ್ನತೆಗೆ ಬರಲು. ಪ್ರತಿಯೊಂದು ಪ್ರಾಣವು ಹಂಬಲಿಸುತ್ತದೆ, ಕುಂದಿ ಹೋಗುತ್ತದೆ, ಬಯಸುತ್ತದೆ ದೇವರ ಪ್ರಸನ್ನತೆಗೆ ಬರಲು, ಆತನ ಮಹಿಮೆಯನ್ನು ಹೊದಿಸಿಕೊಳ್ಳಲು, ಆತನ ಪ್ರಸನ್ನತೆಯಲ್ಲಿರಲು. ಒಂದು ಕಾಲದಲ್ಲಿ ಹೇಗೆ ಆತನ ಪ್ರಸನ್ನತೆಯಲ್ಲಿ ಇತ್ತು, ಅದೇ ರೀತಿಯಲ್ಲಿ ಇರಲು ಬಯಸುತ್ತದೆ. ಆದುದರಿಂದ ನಾವು ಆತನ ಪ್ರಸನ್ನತೆಗೆ ಬರಬೇಕು. ಆತನ ಪ್ರಸನ್ನತೆಯಲ್ಲಿ ಸಂಪೂರ್ಣ ಸಂತೋಷವಿದೆ. ಆತನ ಪ್ರಸನ್ನತೆಯಲ್ಲಿ ಗುಣಹೊಂದುವಿಕೆ ಇದೆ. ಆತನು ಬಂದದ್ದು ಸೆರೆವಾಸಿಗಳಿಗೆ, ಬಂಧನದಲ್ಲಿರುವವರಿಗೆ ಬಿಡುಗಡೆ ನೀಡಲು. ಆಮೆನ್. ನೀವು ಗಾಯಗೊಂಡು ಬೀದಿ ಬದಿಯಲ್ಲಿ ಬಿದ್ದುಕೊಂಡಿರುವುದನ್ನು ಆತನು ಬಯಸುವುದಿಲ್ಲ. ಆದುದರಿಂದ ಯೇಸು ಹೇಳಿದರು, ಅವನನ್ನು ಹೊತ್ತುಕೊಂಡು ಹೋಗಿ ಅವನ ಗಾಯಗಳನ್ನು ತೊಳೆದು ದ್ರಾಕ್ಷಾರಸ ಮತ್ತು ಎಣ್ಣೆಯನ್ನು ಆ ಗಾಯಗಳ ಮೇಲೆ ಸುರಿದರು. ಆಮೆನ್. ದ್ರಾಕ್ಷಾರಸವು ಹೃದಯವನ್ನು ಉಲ್ಲಾಸಿಸುವಂತೆ ಮಾಡುತ್ತದೆ ಮತ್ತು ಎಣ್ಣೆಯು ದಣಿವಾರಿಸುತ್ತದೆ. ಕುರಿಗಳ ಮೇಲೆ ಎಣ್ಣೆಯನ್ನು ಹಚ್ಚಿದಾಗ ಕೀಟಗಳು ಅವುಗಳ ಮೇಲೆ ಬಂದು ಸೇರುವುದಿಲ್ಲ ಮತ್ತು ಅವುಗಳು ಅಲ್ಲಿ ಮೊಟ್ಟೆಗಳನ್ನು ಇಡುವುದಿಲ್ಲ. ಆದುದರಿಂದ ಎಣ್ಣೆಯು ನಿಮ್ಮ ಹೊದಿಕೆ ಆಗಿದೆ, ನಿಮ್ಮ ಗಾಯಗೊಂಡ ಪ್ರಾಣಕ್ಕೆ. ನೀವು ದೇವರ ಪ್ರಸನ್ನತೆಗೆ ಬರಬೇಕು. ಆತನ ಪ್ರಸನ್ನತೆಯಲ್ಲಿ ಗುಣಪಡಿಸುವಿಕೆ ಇದೆ. ಆತನು ಮುರಿದ ಹೃದಯಗಳನ್ನು ಜೋಡಿಸುತ್ತಾನೆ, ಬಂದಿಗಳನ್ನು ಬಿಡುಗಡೆ ಮಾಡುತ್ತಾನೆ. ಹೌದು, ಇಲ್ಲಿ ಹೇಳಿದ ದೇವರ ವಾಕ್ಯವನ್ನು ನೀವು ಸಂಪರ್ಕಿಸುವಾಗ ನಿಮ್ಮಲ್ಲಿ ಬಿಡುಗಡೆಯು ಬರುತ್ತದೆ. ನೀವು ವಾಕ್ಯದಲ್ಲಿ ನಿರತವಾಗಿರುವಾಗ, ಆ ವಾಕ್ಯದ ಸ್ವಾಮಿಯನ್ನು ಸಂಪರ್ಕಿಸುವಾಗ, ಪ್ರತಿ ಸಲ ಇಲ್ಲಿ ದೇವರ ವಾಕ್ಯವನ್ನು ಪ್ರಕಟಿಸುವಾಗ ದೇವರು ನಿಮ್ಮಲ್ಲಿ ಬದಲಾವಣೆಯನ್ನು ತರಲು ಬಯಸುತ್ತಾನೆ. ಆಮೆನ್. ಏನಾದರೂ ಹೊಸತನ್ನು ಮಾಡಲು ಬಯಸುತ್ತಾನೆ. ಆದರೆ ನೀವು ಆ ವಾಕ್ಯಕ್ಕೆ ಸಂಪರ್ಕಿಸಬೇಕು. ಆವಾಗ ಅಲ್ಲಿ ನಿಮ್ಮ ವಿಶ್ವಾಸ ಮುಖ್ಯವಾಗುತ್ತದೆ. ನೀವು ಆ ವಾಕ್ಯವನ್ನು ಸಂಪರ್ಕಿಸಲು, ಸರಿಯಲ್ಲವೇ? ನೀವು ಆ ವಾಕ್ಯಕ್ಕೆ ಸಂಪರ್ಕಿಸುವಾಗ ನೀವು ಆ ವಾಕ್ಯದಲ್ಲಿರುವುದನ್ನು ಪಡೆಯಲು ಅರ್ಹರಾಗಿರುತ್ತೀರಿ. ದೇವರು ಪ್ರತಿಯೊಂದನ್ನು ತನ್ನ ವಾಕ್ಯದ ಮುಖಾಂತರ ಮಾಡಿದ್ದಾನೆ. ಆತನು ಹೇಳಿದ ಮತ್ತು ಭೂಮಿಯನ್ನು ಸೃಷ್ಟಿಸಿದನು, ಬೆಳಕನ್ನು ಸೃಷ್ಟಿಸಿದನು. ಹೌದು, ಆತನು ಹೇಳಿದ ವಾಕ್ಯಗಳಿಂದ ಎಲ್ಲವೂ ಸೃಷ್ಟಿಯಾಯಿತು. ಪ್ರತಿ ಸಲ ನೀವು ದೇವರ ವಾಕ್ಯವನ್ನು ಕೇಳುವಾಗ ಮತ್ತು
ನೀವು ಆ ವಾಕ್ಯದೊಡನೆ ತೊಡಗಿಸಿಕೊಳ್ಳುವಾಗ ಅಲ್ಲಿ ನಿಮ್ಮ ಗುಣಹೊಂದುವಿಕೆ ಇದೆ, ನಿಮ್ಮ ಬಿಡುಗಡೆ ಇದೆ, ನಿಮ್ಮ ಆಶೀರ್ವಾದವಿದೆ. ಸರಿಯಲ್ಲವೇ? ಆ ವಾಕ್ಯದೊಡನೆ ಸಂಪರ್ಕದಲ್ಲಿರುವಾಗ ಆ ವಾಕ್ಯದ ಮುಖಾಂತರ ಯೇಸುವನ್ನು ಮುಟ್ಟುವುದು. ಆವಾಗ ಬಿಡುಗಡೆಯು ಬರುತ್ತದೆ, ಗುಣಮುಖರಾಗುತ್ತಾರೆ, ನಿಮ್ಮ ಪರಿಸ್ಥಿತಿ ಬದಲಾಗುತ್ತದೆ. ಆಮೆನ್. ಆತನು ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು. ಆತನು ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಬಿಡುಗಡೆ ಮಾಡಿದನು. ಆಮೆನ್. ಹಾಲೆಲೂಯ. ಆತನ ಪ್ರಸನ್ನತೆಗೆ ಬಂದು ನಿಮ್ಮ ಹೃದಯವನ್ನು ಆತನಿಗೆ ನೀಡಿರಿ, ನಿಮ್ಮನ್ನೇ ಸಮರ್ಪಿಸಿಕೊಳ್ಳಿರಿ. ಆತನ ವಾಕ್ಯಗೋಸ್ಕರ ಸ್ತೋತ್ರವನ್ನು ಸಲ್ಲಿಸಿರಿ. ಆಮೆನ್. ಯೇಸುವೇ ಸ್ತೋತ್ರ. ಹಾಲೆಲೂಯ. ವಂದನೆಗಳು. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸುತ್ತೀರಿ ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೆ, ನಾನು ನನ್ನ ಜೀವವನ್ನು ನಿನಗೆ ಸಮರ್ಪಿಸುತ್ತೇನೆ. ನಾನು ಒಬ್ಬ ಪಾಪಿ ಎಂದು ಅರಿತುಕೊಳ್ಳುತ್ತೇನೆ. ನೀನು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀನು ನನ್ನ ಪಾಪಗೋಸ್ಕರ ಶಿಲುಬೆಯ ಮರಣವನ್ನು ಹೊಂದಿದ್ದೀರೆಂದು ನಾನು ನಂಬುತ್ತೇನೆ. ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಾನು ಪಾಪವನ್ನು, ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವೆ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ನನ್ನ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ, ನನ್ನ ಮೇಲೆ ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೆ, ನನ್ನ ಜೀವನದಲ್ಲಿ ಬನ್ನಿರಿ. ಈ ದಿನ ನಾನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕರೆಂದು ಸ್ವೀಕರಿಸುತ್ತೇನೆ. ಆಮೆನ್. Continue to build them up. Continue to build capacity inside them, Father, to do great exploits for your kingdom. In your hands I entrust every life. Bless them, Lord. Bless them in the name of the Father. Bless them in the name of the Lord Jesus. And bless them in the name of the Holy Spirit. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom. God bless you.